ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಈ ಬೇವಿನ ಸೊಪ್ಪಿನಿಂದನೇ ನಾನೊಂದು ಇನ್ನೂ ಒಂದು ಹೋಮ್ ರೆಮಿಡಿ ನಿಮಗೋಸ್ಕರ ತೊಗೊಂಬರ್ತೀನಿ ಅಂತ ಹೇಳಿದ್ದೆ. ನಾನು ಹಿಂದೆ ಏನೊಂದು ಲಾಸ್ಟ್ ವಿಡಿಯೋ ಹಾಕಿದ್ದೀನಲ್ಲ, ಅದ್ರ ಜೊತೆಗೇ ನೀವು ಈ ಒಂದು ರೆಮಿಡಿನ ಟ್ರೈ ಮಾಡ್ಬೋದು. ಹಂಗೆ ಇವತ್ತಿನ ಒಂದು ರೆಮಿಡಿ ಫೇಸ್ ಪ್ಯಾಕ್ ಆಗಿರ್ತೈತಿ. ಈ ಒಂದು ಟೋನರು ಮತ್ತು ಫೇಸ್ ಪ್ಯಾಕು ಇನ್ನೂ ಒಂದು ರೆಮಿಡಿನ ನಿಮಗೆ ನೆಕ್ಸ್ಟ್ ವಿಡಿಯೋ ಒಳಗೆ ತೊಗೊಂಬರ್ತೀನಿ. 3 ರೊಟೀನನ್ನು ನೀವು ಪ್ರತಿದಿನ ಮಾಡ್ತಾ ಬಂದ್ರೆ ನಿಮ್ಮ ಮುಖದಲ್ಲಿ ಗುಳ್ಳೆಗಳು ಅನ್ನೋದು ಕಾಣಿಸೋದೇ ಇಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ನು ಆಗುತ್ತಾ. ಹಂಗೆ ಗುಳ್ಳೆಗಳಿಗೋಸ್ಕರನೇ ಈ ಒಂದು ಫೇಸ್ ಪ್ಯಾಕು, ಈ ಒಂದು ಟೋನರು ಮತ್ತು ಕ್ರೀಮು ಅಂತ ಹೇಳಂದು ನಾನು ಹೇಳ್ತೀನಿ. ಗುಳ್ಳೆಗಳ ಕಲೆಗಳು ಏನಿದು ಆ್ಯಕ್ನೆ ಮತ್ತು ಮುಖದ ಮೇಲೆ ಯಾವುದೇ ಒಂದು ಸ್ಕಿನ್ ಅಲರ್ಜಿ ಇದ್ರೆ ಇದಕ್ಕೆಲ್ಲದಕ್ಕೂ ಈ 3 ಒಂದು ಫೇಸ್ ಪ್ಯಾಕು, ಆಮೇಲೆ ಕ್ರೀಮು ಮತ್ತು ಟೋನರ್ ಏನೈತಿ, ಇವೆಲ್ಲ ಒಂದು ಹೇಳಿ ಮಾಡಿಸಿದಂಥ ಒಂದು ಹೋಮ್ ರೆಮಿಡಿಗಳು ಅಂತ ಹೇಳ್ಬೋದು. ಬಹಳನೇ ಈಸಿಯಾಗಿದ್ದಾವೆ ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿದ್ದಾವೆ. ಬರೀ ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ಮಾಡೋದು ಅಂತ ಹೇಳೋದು ನಾನು ಹಾಕಿ ತೋರಿಸ್ತೀನಿ. ಮತ್ತು ಅದಕ್ಕೂ ಮೊದಲು ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಬೇಕು. ಇಂಥ ಒಳ್ಳೊಳ್ಳೆ ರೆಮಿಡಿಗಳನ್ನ ತರೋದಕ್ಕೆ ನನಗೆ ಕಮೆಂಟ್ ಹಾಕಿದರೆ ಇನ್ನೂ ನನಗೆ ಪ್ರೋತ್ಸಾಹ ಸಿಗುತ್ತೆ. ಹಂಗೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬರೀ ಫಸ್ಟಿಗೆ ನಾನು ಏನು ತೊಗೊತೀನಪ್ಪ ಅಂತಂದೇಳಿ 1 ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊತೀನಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ. ಒಂದು ಕಾಲು ಸ್ಪೂನಷ್ಟು ಅಂತ ಹೇಳ್ಬೋದು. ನಾನಿಲ್ಲಿ ಟರ್ಮರಿಕ್ಕು ಎಂದು ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ನಿಮಗೆ ಕಸ್ತೂರಿ ಅರಿಶಿನ ಇಲ್ಲ ಅಂತ ಅನ್ನೋರು ಮನೇಲಿ ಇರುವಂಥ ಒಂದು ಚಿಟಿಕೆ ಮನೇಲಿ ಏನು ಯೂಸ್ ಮಾಡ್ತೀರಿ ಆ ಒಂದು ಅರಿಶಿನ ಚಿಟಿಕೆ ಹಾಕ್ಕೊಂಡ್ರೆ ಸಾಕು. ನೀವು ಇಲ್ಲ ಅಂತ ಅಂದ್ರೆ ಅದನ್ನ ನೀವು ಸ್ಕಿಪ್ ಮಾಡ್ಬೋದು. ಯಾಕಂದರೆ ಒಬ್ಬರಿಗೆ ಅರಿಶಿನ ಆಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ನಾನು ಹೇಳಾಕೊಂತೀನಿ. ಇಲ್ಲಿ ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ನಾವಿಲ್ಲಿ ಬೇವಿನ ರಸ ಅಂತ ತೊಗೊಂಡಿದ್ದೀನಿ. ಹಾಗಾಗಿ ಇದಕ್ಕೆ ಆ್ಯಂಟಿಸೆಪ್ಟಿಕ್ ಆಗಿ ನಾವು ಏನು ತೊಗೋಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ ಹಾಕೋರಿ ಅಂತ ಹೇಳ್ತೀನಿ. ಅರಿಶಿನ ಆಗಿ ಬರದೇ ಇರೋರು ಅರಿಶಿನ ಇಲ್ಲಿ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಒಂದು ಕಾಲು ಚಮಚದಷ್ಟು ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಇಲ್ಲಿ ನನಗೆ ಬೇಕಾಗಿರುವಂಥ ನನ್ನ ಫೇವ್ರೆಟ್ ಇಂಗ್ರೀಡಿಯೆಂಟ್ಸು ಇನ್ನೂ ಒಂದು ಏನಪ್ಪ ಅಂದ್ರೆ ಮುಲೇಟಿ ಪೌಡ್ರು. ಒಂದು ಮುಲೇಟಿ ಪೌಡ್ರನ್ನ ನಾನು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮುಲೇಟಿ ಪೌಡ್ರು ಸಮ ಪ್ರಮಾಣದಲ್ಲಿ ಇಲ್ಲಿ ತೊಗೊಂಡಿದ್ದೀನಿ. ಚುಟಿಕೆ ಅರಿಶಿನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನನ್ನ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದ್ರೆ ಬೇವಿನ ಸೊಪ್ಪಿನ ರಸನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ಕೊತೀನಿ. ಇದಕ್ಕೆ ಈ ಒಂದು ಮುಲೇಟಿ ಪೌಡ್ರನ್ನ ನಾನು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮುಲೇಟಿ ಪೌಡ್ರು ಸಮ ಪ್ರಮಾಣದಲ್ಲಿ ಇಲ್ಲಿ ತೊಗೊಂಡಿದ್ದೀನಿ. ಚುಟಿಕೆ ಅರಿಶಿನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನನ್ನ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದ್ರೆ ಬೇವಿನ ಸೊಪ್ಪಿನ ರಸನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ಕೊತೀನಿ. ಇದಕ್ಕೆ ಪೇಸ್ಟ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ರಸ ಹಾಕ್ಕೊತೀನಿ. ನಾನು ಇದಕ್ಕೆ ಪೇಸ್ಟ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟಿಲ್ಲಿ ನಾನು ಬೇವಿನ ರಸ ಹಾಕ್ಕೊತೀನಿ. ನೀವು ಇಲ್ಲಿ ಹಸಿದು ಬೇವಿನ ರಸ ತೊಗೊಂಡ್ರೂ ನಡೀತೈತಿ. ನಾನಿಲ್ಲಿ ಏನು ಟೋನರ್ ಮಾಡೋದು ತೊಗೊಂಡಿದ್ನಲ್ಲ ಅದೇ ಒಂದು ಬೇವಿನ ರಸನ ಇಲ್ಲಿ ನಾನು ತೊಗೊಂಡಿನಿ. ನೀವು ಇಲ್ಲಿ ಹಸಿದು ಬೇವಿನ ಸೊಪ್ಪನ್ನು ರುಬ್ಬಿ ಅದನ್ನ ಸೋಸ್ಕೊಂಡು ತೊಗೊತೀನಿ ಅಂದ್ರೂ ಹಂಗೊಂದು ತೊಗೋಬೋದು. ಇಲ್ಲ ನೀವು ಬೇಯಿಸ್ಕೊಂಡು ಈ ರೀತಿ ಟೋನರು ಮತ್ತು ಈ ಒಂದು ಫೇಸ್ ಪ್ಯಾಕು ಇದನ್ನು ಮಾಡೋದಕ್ಕೋಸ್ಕರ ನಾವು ಕ್ರೀಮು ಮಾಡ್ಕೊಳೋದಕ್ಕೋಸ್ಕರ ಏನಾದರೂ ನೀವು ಅದನ್ನು ಬೇವಿನ ಸೊಪ್ಪನ್ನು ಬೇಯಿಸ್ಕೊಂಡಿದ್ದ ರಸ ಇರುತ್ತಲ್ಲ ಅದನ್ನೇ ನೀವು ಮೂರಕ್ಕೂ ಯೂಸ್ ಮಾಡ್ಬೋದು. ಈ ರೀತಿ ಪೇಸ್ಟ್ ಮಾಡಿಕೊಂಡು ನಾನು ಅಪ್ಲೈ ಮಾಡ್ಕೊತೀನಿ. ಭಾಳ ಈಸಿ ಅದಾವೆ ಫ್ರೆಂಡ್ಸ್. ಈ ಒಂದು ಹೋಮ್ ರೆಮಿಡಿ ನಾನು ಏನು ತೋರ್ಸಾಕೊಂತೀನಿ, ಈ 3 ಹೋಮ್ ರೆಮಿಡಿ ಭಾಳಷ್ಟು ಈಸಿ ಅದಾವು. ಆಮೇಲೆ ಅಷ್ಟೇ ಒಂದು ಎಫೆಕ್ಟಿವ್ ಆಗಿದಾವೆ. ಹಾಗಾಗಿ ನೀವೊಂದು ಫೇಸ್ ಪ್ಯಾಕನ್ನು ನೀವು ಮನೇಲಿ ಬರೀ ಒಂದು ವಾರ ನೀವು ಬರೀ ಟೋನರ್ ಯೂಸ್ ಮಾಡಿದರೂ ಸಾಕು, ನಿಮ್ಗೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆದರೆ ಈ 3 ಏನು ನಾನು ಮೇಲೆ ಈ ಒಂದು 3 ವಿಡಿಯೋ ಹಾಕ್ತಿಲ್ಲ, ಇದು 3 ನೀವು ಪ್ರತಿದಿನ ನೀವು ಟ್ರೈ ಮಾಡ್ತಾ ಬಂದ್ರಿ ಅಂದರೆ ಇದಕ್ಕೆ ಜಾಸ್ತಿ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಜಾಸ್ತಿ ಏನಾದರೂ ಇದಕ್ಕೆ ಪೌಡ್ರ್ಗಳನ್ನ ಮಿಕ್ಸ್ ಮಾಡಿದ್ರೆ ಇದು ಬೇವಿನ ಸೊಪ್ಪಿನ ಇದು ಕಳ್ಕೊಂಡ್ಬಿಡ್ತೈತಿದ್ದು. ಅದಕ್ಕೋಸ್ಕರ ನಾವಿಲ್ಲಿ ಜಾಸ್ತಿ ಏನು ಇದಕ್ಕೆ ಇಂಗ್ರೀಡಿಯೆಂಟ್ಸನ್ನು ಹಾಕೋದು ಬೇಡ. ಬರೀ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮುಲೇಟಿ ಪೌಡ್ರು ಮತ್ತು ಅರಿಶಿನ ಇಷ್ಟಾದರೆ ಸಾಕಿದೆ. ಕರೆಕ್ಟಾಗಿ ಕಂಟಿನ್ಯೂ ಒಂದು ವಾರ ನೀವು ಹಚ್ಕೊಂತ ಬರ್ರಿ ಫ್ರೆಂಡ್ಸ್. ನನಗೆ ಪಕ್ಕ ಒಂದು ವಾರ ಅಲ್ಲ 4 ದಿನದಲ್ಲೇ ಇದ್ರದ್ದು ರಿಸಲ್ಟ್ ಏನಂತ ಗೊತ್ತಾಗುತ್ತೆ ನಿಮ್ಗೆ. ನನಗಿದ್ರ ರಿಸಲ್ಟನ್ನು ನೀವೇ ಒಂದು ಕಮೆಂಟ್ ಬಾಕ್ಸಲ್ಲಿ ನೀವೇ ಬಂದು ಹಾಕ್ತೀರಿ. ಅಷ್ಟು ಚೆನ್ನಾಗಿರುವಂಥ ಒಂದು ಹೋಮ್ ರೆಮಿಡಿಗಳಿಗಾಗಿರ್ತಾವೆ. ನಾವು ಯಾವುದೇ ಫೇಸ್ ಪ್ಯಾಕನ್ನು ಹಾಕಿದಾಗ ನಮ್ಮ ಕತ್ತನ್ನು ಸಹಿತ ನಾವು ಮರಿಬಾರ್ದು. ನಾನು ಇಲ್ಲಿ ಹೇಳ್ದಂಗೆ ನಿಮ್ಗೆ ಬೇವಿನ ಸೊಪ್ಪನ್ನು ಬೇಯಿಸಾದರೂ ತೊಗೋಬೋದು. ಬೇಯಿಸಿ ನಾನು ತೊಗೊಂಡಲ್ಲ ಹಂಗಾದರೂ ತೊಗೋಬೋದು. ಇದಕ್ಕೆ ಏನು ನೀವು ಟೋನರು ಕ್ರೀಮ್ ಮಾಡೋದಕ್ಕೆ ಮಾತ್ರ ನೀವು ಅದನ್ನು ಬೇಯಿಸಿ ತೊಗೋಬೇಕಾಗತ್ತೆ. ಈ ಒಂದು ಫೇಸ್ ಪ್ಯಾಕಿಗೆ ಬೇಕಿದ್ರೆ ನೀವು ಹಸಿದು
ಹಾಕ್ಕೋಬೋದು. ನೋಡಿರಿ, ಈ ರೀತಿ ಪೂರ್ತಿ ಫೇಸಿಗೆ ಮತ್ತು ಕತ್ತಿಗೆ ಕರೆಕ್ಟಾಗಿ ನೀವು ಹಚ್ಕೊಂಡು ಇದನ್ನು ಒಂದು 15 ನಿಮಿಷ ನಾನು ಪೂರ್ತಿಯಾಗಿ ಬಿಡ್ತೀನಿ. ನಂತರ ನಿಮ್ಗೆ ಸಿಗ್ತೀನಿ ನಾನು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಪೂರ್ತಿಯಾಗಿ ಇದು ಒಂದು ಸ್ವಲ್ಪ ಹಸಿ ಐತಿ. ನಾನು ಪೂರ್ತಿಯಾಗಿ ಒಣಗೋಕ್ಕೆ ಯಾವಾಗೂ ಬಿಡೋಂಗಿಲ್ಲ. ಸೆಮಿ ಡ್ರೈ ಅಂತ ಹೇಳಂದು ಹೇಳ್ತೀನಿಲ್ಲ, ಅಷ್ಟೇ ನಾನಿಲ್ಲಿ ಒಣಗಿ ಬಿಟ್ಟಿರೋದು. ಈಗ ನಾನು ಇದನ್ನ ಒಂದು ಹಸಿ ಬಟ್ಟೆ ತೊಗೊಂಡು ನಿಮ್ಗೆ ಒರೆಸಿ ತೋರಿಸ್ತೀನಿ. ಸ್ಕಿನ್ನು ಶೈನ್ ಆಗುತ್ತೆ ಮತ್ತು ಕಲೆ ಮುಕ್ತ ಆಗುತ್ತೆ ಈ ಒಂದು ಫೇಸ್ ಪ್ಯಾಕಿಂದ. ಮತ್ತು ಈ ಗುಳ್ಳೆಗಳನ್ನು ಇದು ಹೊಡೆದೋಡಿಸೋ ಶಕ್ತಿ ಈ ಬೇವಿನ ಸೊಪ್ಪಿಗೆ ಐತಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ಸ್ಕಿನ್ನು. ನೋಡ್ರಿ, ಗುಳ್ಳೆಗಳ ಕಲೆ ಏನಿರ್ತಾವೋ ಅದು ಸಹಿತ ಇದರಿಂದ ಹೋಗುತ್ತಾ. ಆಮೇಲೆ ಇನ್ನೂ ಒಂದು ಇಲ್ಲಿ ಹೇಳೋದನ್ನು ಮರ್ತೆ ನಾನು, ಮುಲೇಟಿ ಪೌಡ್ರು ಈ ಬಂಗು ಅದೆಲ್ಲ ಇರೋದ್ರಿಂದ ನಾವು ಮುಲೇಟಿ ಪೌಡ್ರನ್ನ ಯೂಸ್ ಮಾಡ್ತೀವಿ. ಯಾರಿಗೆ ನಮಗೆ ಬಂಗಿಲ್ಲಪ್ಪ, ನಮಗೇನು ಮುಲೇಟಿ ಪೌಡ್ರ್ ಅವಶ್ಯಕತೆ ಇಲ್ಲ ಅನ್ನೋರು ಮುಲೇಟಿ ಪೌಡ್ರನ್ನು ಸ್ಕಿಪ್ ಮಾಡ್ಬೋದು. ಅರಿಶಿನ ಆಗದೆ ಇರೋ ಅರಿಶಿನ ಸ್ಕಿಪ್ ಮಾಡ್ಬೋದು. ಇಲ್ಲ ಮುಲೇಟಿ ಪೌಡ್ರ್ ಬೇಡ ಅನ್ನೋರು ಮುಲೇಟಿ ಪೌಡ್ರನ್ನ ನೀವು ಸ್ಕಿಪ್ ಮಾಡ್ಬೋದು. ಆದರೆ ಮುಲೇಟಿ ಪೌಡ್ರ್ ಹಾಕೋದ್ರಿಂದ ನಮ್ಮ ಮುಖದ ಮೇಲೆ ಎಂಥ ಕಪ್ಪು ಕಲೆಗಳೇನು ಇದ್ರೂ ಅದು ದೂರ ಮಾಡೋಕ್ಕೆ ಸಹಾಯ ಮಾಡ್ತೈತಿ. ನಾವು ಬಂಗಿದ್ದರೂ ಅಷ್ಟೇ ಮುಲೇಟಿ ಪೌಡ್ರ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳು ಇದ್ದವರು ಸಹಿತ ಈ ಒಂದು ಮುಲೇಟಿ ಪೌಡ್ರನ್ನ ಯೂಸ್ ಮಾಡೋದು ಭಾಳನೇ ಒಳ್ಳೆಯದು. ಜಾಸ್ತಿ ಈ ಗುಳ್ಳೆಗಳು ಯಾರಿಗೆ ಬರ್ತಾವ ಮಾತ್ರ ಈ ಟೀನೇಜ್ ಮಕ್ಕಳಿಗೆ ಭಾಳನೇ ಒಂದು ಈ ಗುಳ್ಳೆಗಳು ಕಾಡ್ತಿರ್ತಾವೆ. ಅವ್ರು ಮಾತ್ರ ಯಾವುದೇ ರೀತಿ ಭಯ ಇಲ್ದೇ ಈ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ಬೋದು ಮಕ್ಕಳೇ. ನೀವು ಯಾರೇ ಆಗಲಿ ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ ಮತ್ತು ಟೋನರನ್ನು ರೆಡಿ ಮಾಡಿಟ್ಬಿಡ್ರಿ. ನೆಕ್ಸ್ಟು ನಾವೊಂದು ಕ್ರೀಮನ್ನು ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಅದನ್ನು ನೀವು ಪ್ರತಿದಿನ ಯೂಸ್ ಮಾಡಿರಿ. ನಾನೀಗ ಮುಖ ತೊಳ್ಕೊಂಬರ್ತೀನಿ, ತೊಳ್ಕೊಂಬಂದು ನಿಮ್ಗೆ ನೋಡ್ರಿ ಮುಖನ ಕ್ಲೀನ್ ಮಾಡ್ಕೊಂಬಂದೀನಿ. ಟೀನೇಜಸ್ ಅಂದರೆ ಈಗ 12 ವರ್ಷದಿಂದಾನೇ ನಮಗೆ 12 ವರ್ಷದ ಮಕ್ಕಳಿಂದಾನೇ ಇಲ್ಲಿ ಗುಳ್ಳೆಗಳು ಶುರುವಾಗ್ತಾವೆ. ಯಾವ ರೀತಿ ನಾವು ಆ ಟೈಮ್ ಅದು ಗುಳ್ಳೆಗಳು ಬರುವಂಥ ಟೈಮು. ಅದಕ್ಕೋಸ್ಕರ ಈ ಒಂದು ಹೋಮ್ ರೆಮಿಡಿನ ನೀವು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸ್ಕಿನ್ ಆಗೈತೆ ನಂದು ಅಂತೇಳಿ ಅಂದು ಈ ಒಂದು ಹೋಮ್ ರೆಮಿಡಿನ ನೀವು ಟೀನೇಜರ್ಸ್ ಮಕ್ಕಳು ಸಹಿತ ನೀವು ಟ್ರೈ ಮಾಡ್ಬೋದು. ಬಹಳನೇ ಚೆನ್ನಾಗಿರುವಂಥ ಒಂದು ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ಇದರಲ್ಲಿ ಮೇಯ್ನಾಗಿ ನಾವು ಬಳಸಿರುವಂಥದ್ದು ಬೇವಿನ ಸೊಪ್ಪಿನ ರಸಾನ. ಹಾಗಾಗಿ ಇದು ನಮ್ಮ ಮುಖದಲ್ಲಿರುವಂಥ ಗುಳ್ಳೆಗಳನ್ನ ಹೋಗಲಾಡಿಸ್ತೈತಿ ಮತ್ತು ಅದ್ರ ಗುಳ್ಳೆಗಳ ಕಲೆಗಳನ್ನ ಹೋಗಲಾಡಿಸ್ತೈತಿ. ಆಮೇಲೆ ಆ್ಯಕ್ನೆ ಮಾರ್ಕನ್ನು ಹೋಗಲಾಡಿಸ್ತೈತಿ. ಗುಳ್ಳೆಗಳು ಬರೋದನ್ನು ಆ್ಯಕ್ನೆಯನ್ನು ಬರೋದನ್ನು ತಡೆಗಟ್ತೈತಿ. ಆಮೇಲೆ ಒಂದು ಸ್ಕಿನ್ ಟೋನ್ ಇದ್ರೆ ಅದನ್ನು ಕಡಿಮೆ ಮಾಡ್ತೈತಿ. ಈ ನಾವು ಮೂರನ್ನು ನಾವು ಸಮನಾಗಿ ನಾವು ಬಳಸ್ತಾ ಬಂದಾಗ ಏನಾಗುತ್ತೆ, ಟೋನರು ಮತ್ತು ಪ್ಯಾಕು ಮತ್ತು ಕ್ರೀಮನ್ನು ನಾವು ಬಳಸ್ತಾ ಬಂದಾಗ ಏನಾಗುತ್ತೆ, ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗ್ತಾ ಹೋಗುತ್ತೆ, ನಮ್ಮ ಸ್ಕಿನ್ ಚೆನ್ನಾಗಾಗ್ತಾ ಹೋಗುತ್ತೆ ಮತ್ತು ನಮಗೆಲ್ಲ ಕಲೆಗಳನ್ನ ದೂರ ಮಾಡೋದಕ್ಕೆ ಈ ಒಂದು ಫೇಸ್ ಪ್ಯಾಕ್ಗಳು ನಾವೊಂದು ಹೇಳೋವಂಥ ಈ ಹೋಮ್ ರೆಮಿಡಿಗಳು ಬಹಳನೇ ಎಫೆಕ್ಟಿವ್ ಆಗಿರುವಂಥ ಹೋಮ್ ರೆಮಿಡಿಗಳಾಗಿರ್ತಾವೆ. ಮನೆಯಾಗ ಈ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿರಿ. ಇಲ್ಲಿ ಹೇಳಿದ್ದೀನಿ ನಾನು, ಅರಿಶಿನ ಬರದೇ ಇರೋರು ಅರಿಶಿನ ಸ್ಕಿಪ್ ಮಾಡಿರಿ. ಮತ್ತು ಮುಲೇಟಿ ಪೌಡ್ರು ಈ 12 ವರ್ಷದ ಮಕ್ಕಳೇನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅವರು ನಿಮ್ಮ ಮುಲೇಟಿ ಪೌಡ್ರನ್ನ ನೀವು ಸ್ಕಿಪ್ ಮಾಡ್ಬೋದು. ಈಗೇನು ನಮಗೆ ಬಂಗ್ ಸ್ಟಾರ್ಟ್ ಆಗೈತಪ್ಪ, ಬಂಗ್ ಐತಿ, ಆಮೇಲೆ ಡಾರ್ಕ್ ಸರ್ಕಲ್ ಐತಿ, ಹಾಗೆಲ್ಲ ಐತಿ ಅಂದವರು ಮುಲೇಟಿ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ನೀವು ಫೇಸ್ ಪ್ಯಾಕನ್ನು ಹಾಕೋಬೋದು. ವಿಡಿಯೋ ಇಷ್ಟ ಆಗೈತಲ್ಲ, ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನ ನೋಡೋದಕ್ಕಾಗಿ ಆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋ ತೆಗಿ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.